ಎಲ್ಲರೂ ಹೆಂಗಿದ್ರಿ? ಚೆನ್ನಾಗಿದ್ದೀರಪ್ಪ? ನಾನು ನಿಂಗಮ್ಮನ ಗಂಡ ತಮೆಗೂಡ ಮಲ್ಗಿರ್ಸ್ಕೊಬಿಟ್ಟಿದ್ದೀನಿ ಹೆಂಗೆ. ಸುಮ್ಮ ತಮಾಷೆಗಾಗಿ ಅಂದೆ ಕಣ್ರಪ್ಪ. ನೀವು ಕೊಟ್ಟಿರೋ ಪ್ರೀತಿಗೆ ನೀವು ನಮ್ಮನ್ನ ಎಷ್ಟು ಆಸೆ ಮಾಡ್ತೀರಿ, ಎಷ್ಟು ನೆನ್ಪಿಟ್ಕೊತೀರಿ ಅಂತ ಗೊತ್ತಿಲ್ವಾ? 5 ತಿಂಗಳಲ್ಲ 10 ತಿಂಗಳಾದ್ರೂ, ವರ್ಷ ಆದ್ರೂ, 10 ವರ್ಷ ಆದ್ರೂ ನೆನ್ಕೊಳ್ಳೋಂಥ ಒಂದು ಬಾಂಧವ್ಯ ನಿಮ್ಮ ನಮ್ಮ ಮಧ್ಯದಲ್ಲಿ ಅದೇ ಸರಿರಾ? ಹೆಂಗೋ ಕಣ್ರಪ್ಪ. ಸದ್ಯಕ್ಕೆ ಮತ್ತೆ ನಿಮ್ಮ ಮುಂದೆ ಬರೋಂಗಾಯ್ತಲ್ಲ, ಅದೇ ನನಗೆ ಭಾಳ ಸಂತೋಷ, ಸಂತೋಷ ಆಗೋಯ್ತು. ಬನ್ನಿ ಮತ್ತೆ ಇನ್ಯಾಕೆ ತಡ ಮಾಡೋದು, ಮುಂದುವರೆದ ತಾತ. ನೀನು ಯಾರು ಕಾಣ್ತೇನೆ ಇಲ್ಲ, ಎಲ್ಲೋದ್ರು? ಅದೇನೋ ಕಣಪ್ಪ, ಅದು ಇವರು ಅದೇನೋ ಹೊಲ್ ತಕೋಗಾರೆ ಅಂತ ರಶ್ಮಿ ಹಂಗಂದ್ಲು. ಏನವ ಕೆಲ್ಸಕ್ಕೆ ಹೋಗಿಲ್ವ ಇವತ್ತು? ಇಲ್ಲಕ್ಕಂತ ಇವತ್ತು ಹೋಗ್ಲಿಲ್ಲ, ರಜಾ ಹಾಕೊಂಡಿದ್ದೆ ತಾತ. ಅವು ಅಪ್ಪ ಇಲ್ಲ, ನಾನು ನೋಡಿಲ್ಲ ಕಣವ, ನೋಡಿಲ್ಲ ನಾನು. ಈಗ ಬಂದೆ ಎದ್ದು ಅಂಗಡಿಗೆ ಹೋದನು. ಯಾರ್ಯಾರೋ ಮಾತಾಡ್ತಾ ಕೂತ್ಕೊಂಡ್ರೆ, ಏನೇನೋ ಮಾತಾಡ್ತಾ ಇದ್ರು ಅಂದ್ಕೊಂಡು ಮಾತಾಡ್ತಾ ಕುಂತಿದೆ. ತಡಿ ಒಂದಿಟ್ಟು ನಾಷ್ಟ ಮಾಡೋದು ಅನ್ಕೊಂಡಂಗೆ ಬಂದೆ. ಕೇಳು ರಶ್ಮಿಯ ಎಲ್ಲೋಗಿದಾರೋ ಅಂದ್ಬಿಟ್ಟು. ಹಾಂ ಸರಿ ತಾತ, ಆಯಿತು, ಕೇಳ್ತೀನಿ ತಾಡು. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ರಶ್ಮಿ. ಮರ್ತ್ಬಿಟ್ಟಿದ್ದೀರಾ ಹೇಗೆ? ಇಲ್ಲ ಅಲ್ವಾ? ನೀವು ಖಂಡಿತವಾಗ್ಲೂ ಮರ್ತಿರಲ್ಲ, ಯಾಕೆಂದರೆ ನಾನು ನಿಮ್ಮ ಫೇವ್ರೇಟ್ ಅಲ್ವಾ? ಮದುವೆ ಆಗ್ತಾವಿಂದ ನೀವು ತುಂಬ ಇಷ್ಟಪಟ್ಟಿದ್ದೀರಾ ನನ್ನ. ಮುಂದೆ ನಿಮ್ಮ ಪ್ರೀತಿ ಹಾಗೇ ಇರಲಿ ಅಂತ ಬೇಡ್ಕೊಳ್ತೀನಿ. ಓ ರಶ್ಮಿ. ಹಾಂ ಮಧು, ತಿಂಡಿತೀನಲ್ವಾ? ಹಾಂ ಆಮೇಲೆ ಮಾಡ್ತೀನಿ ಸುಮ್ಕಿರು. ಅವನು ಅಪ್ಪನೂ ಇಲ್ಲ? ಮಧು, ಅತ್ತೆನೂ ಮಾವನು ಹಳೆ ಮನೆ ಹತ್ರ ಹೋಗಿದ್ದಾರೆ. ಓ ಹಳೆ ಮನೆ ತಕ್ಕ ಹೋಗಿದ್ದಾರಾ? ಸರಿ ಮತ್ತೆ ಓಟ್ ಬರ್ತೀನಿ ತಡೀಲಿ. ತಿಂಡಿ ತಿನ್ಕೊಂಡು ಹೋಗಿ ಮಧು. ಇಲ್ಲ ರಶ್ಮಿ, ನೀನು ತಿಂತೇರೋ, ನಾನು ಬರ್ತೀನಿ. ಸರಿ ಮಧು, ಆಯಿತು. ನಮಸ್ಕಾರ ಎಲ್ರಿ, ಹೆಂಗಿದ್ರಿ? ನಾನೇನು ಪ್ರೀತಿಯ ಕೆಂಪಿ. ನಿಜವಾಗ್ಲೂ ನಿಮ್ಮನ್ನೆಲ್ಲನೂ ಭಾಳ ಮಿಸ್ ಮಾಡ್ಕೊತಿದ್ದೆ ಇಷ್ಟು ದಿವಸ. ಈಗಂತೂ ನನಗಂತೂ ಭಾಳ ಖುಷಿ ಆಯಿತು. ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಹಿಂಗೆ ಇರಲಿ ಅಂತ ಬೇಡ್ಕೊತೀನಿ. ಏನು ಎಲ್ಲಿಗೆ ಹೋಗಿ ರೆಡಿ ಆಗಿದೆಯಾ ಅಂತವ? ಅಯ್ಯೋ ನಮ್ಮ ಅವ್ವನ ಅಪ್ಪನ ನೋಡ್ಕೊಬರೋದ ಅಂತ ಏನು ಹುಸಿ ದಿವಸ ಆಗಿಲ್ಲ. ನಮ್ಮ ಅವ್ವ ಫೋನ್ ಮಾಡ್ತೇನೆ ಅದೇ, ಬಾ ಬಾ ಬಾನೆ ಮಗ ಅಪ್ಪರ ದಿವಸ ಆಗೋದಲ್ಲ ಅಂದ್ಕೊಂಡು ಅತ್ತೆ ಹೋಗಿ ನೋಡ್ಕೊಬರೋದ ಅಂದ್ಕೊಂಡು ರೆಡಿ ಆಯ್ತೇವನಿ. ಓಹೋ, ಏನವ ಏನು ಆರಿ ಏರ್ಸ್ಕೊಂಡು ಕೂತಿದ್ದೀರ ಸೀರೆಯ? ಅಯ್ಯೋ ಅವ್ವ ಫೋನ್ ಮಾಡಿತ್ತು ಕಣ್ರಿ, ಅಪ್ಪನ ಯಾಕೋ ಹುಷಾರಿಲ್ವಂತೆ, ನೋಡಬೇಕು ಕೆಂಪಿ ಕಾರ್ಸು ಅಂತಂತೆ. ಅದಕ್ಕೆ ಊರಿಗೆ ಹೊಟ್ಬತ್ತೀನಿ. ಮಾಡಕ್ಕೆ ಕೇಮಿದ್ದಿದ್ರೆ ಮಾಡುವೆ ನೀನು. ಹೋಗು ನೀನು ಇವಾಗ ತೆಗ್ ಬೆಂಕಿ ಕಂದಾರು ಅಲ್ಲ, ನೀನು ತೊಳೆದಿ ನಡ ಕಟ್ಕೊಂಡು ಮಾಡೋಕ್ಕೆ ಕೆಲಸ ಬಿಟ್ಬಿಟ್ಟು ಹೊಲದಲ್ಲಿ ಇವತ್ತು ನಾನು ಹೇಳಿನ ಕತ್ ಹೋಗು. ಮೆಣಸಿನ ಸೊಸೆ ಇವತ್ತು ಅಂದ್ಬಿಟ್ಟು ನೆಡ್ಬೇಕು ಕತೆ ಎದ್ದೆ ಉದಿಯೇ ಹೋಗ ಕೂಡ್ದು ನೀನು. ಅಲ್ಲ ಅದಕ್ಕೆ ಪರವಾಗಿಲ್ವಲ್ಲ, ನೀನು ಸುಮಾರಾಗಿ ಕಲ್ತಿದೀಯ, ಹೋಗ ಕೂಡ್ದು ಅಂತಿ. ಯಾಕೋ ಬೇಡ್ದು? ನಮ್ಮ ಅವ್ವ ಅಪ್ಪ ನೋಡ್ಬೇಡ್ದ? ನೀನೇ ನಿಮ್ಮ ಅವ್ವ ಅಪ್ಪ ನೋಡ್ಕೊಂಡಿದ್ದೀಯ ಹಂಗೆ ತಾನೆ? ಅದ ಊರಿಗೆ 6 ತಿಂಗಳು ಆಗದೆ, ಆ ತವಿಂದ ಊರಿಗೆ ಹೋಗಿಲ್ಲ. ನಮ್ಮ ಅವ್ವ ನೋಡ್ಬೇಡ್ದ, ನಾನು ನಮ್ಮ ಅಪ್ಪ ನೋಡ್ಬೇಡ್ದ? ಪರವಾಗಿಲ್ಲ, ನೀನುವೇ ಸುಮಾರಾಗಿ ಆಗ್ತಾ ಇದೀಯೇ. ಏನು ಏನು ಮಾಡಕ್ಕೆ ಏನು ಬಿಟ್ಬಿಟ್ಟು ಹೋದಾರ? ಹೋಗು ನಾಳೆ ಕೊನಾಡ್ದು ನಿಮ್ಮ ಅವ್ವನ್ನ ನಿಮ್ಮ ಅಪ್ಪನ ನೋಡ್ಬೇಡ ನೀನು, ಬಿಟ್ಬಿಡು ಅಂತ ಹೇಳದ್ನ. ಅಲ್ಲ ಯಾವ್ಯಾವ ಮಾತಾಡಿಯ ನೋಡಿ, ಯಾವ್ಯಾವ ಮಾತಾಡಿಯ ಅಂತ. ನಿಮ್ಮ ಅವ್ವ ನಿಮ್ಮ ಅಪ್ಪನೇ ಬಂದು ನೋಡ್ಕೊಂಡು ಹೋಗೋರು? ಏನು ನೀವು ನೋಡಂಗಿದ್ದಿದ್ರೆ ಬರೀ ಫೋನ್ ಮಾಡೋದು, ಇಲ್ದೋ ತಲೆ ತಿಂದು ಮನೆ ನೆಮ್ಮದಿ ಹಾಳು ಮಾಡೋದು. ಅಯ್ಯೋ ಏನು ನೆಮ್ಮದಿ ಹಾಳು ಮಾಡ್ತಿದ್ರು ನಿನ್ನ ನಮ್ಮ ಅವನು ನಮ್ಮ ಅಪ್ಪನವೇ. ನೋಡ್ಬೇಡ್ದವ್ರು ಮಗಳನ್ನ ನೋಡಕ್ಕೆ ಅಪ್ಪನ ಮನೆ ಅಂತ ಕರಿನೂ ಬೇಡ್ದು ಮಾರ್ಬಿಟ್ಟವ್ರು ನಿನಗೆ. ಮಾರ್ಬಿಟ್ಟಾರೆ ಕಣಪ್ಪ ನನ್ನ. ಅದೆಷ್ಟು ತಗೊಂಡಿದ್ಯಾ ಕಣೆ, ಜೀತಕ್ಕೆ ಇರ್ಸ್ಕೊಂಡಿದ್ಯಲ್ಲ ನಿನ್ನ. ಅಯ್ಯೋ ಹೋಗಿ ತಿರ್ಗೋಗು ಬೇಡ ಅಂದ ನಿನ್ನ. ಹೋಗಿ ತಿರ್ಗೋಗು, ಸರಿಯಾಗದೆ ಕತ್ ನಿನ್ಗೆ. ಏನು ಸರಿಯಾಗಿದೆ ಅದು? ತಿರ್ಗಕ್ಕೆ ಹೋಗಿದ್ದಾನು. ನಮ್ಮ ಅಪ್ಪನ ಮನೆಗೆ ನಾನು ಹೋಯ್ತೀನಿ. ಯಾರು ಹೇಳಕ್ಕೆ ಯಾರು ಕೇಳಕ್ಕೆ, ಯಾವನ್ಗೆ ಕೇಳಷ್ಟು ಇಲ್ಲ. ಯಾರು ಹೇಳಷ್ಟಿಲ್ಲ. ಕೇಳ್ಮೇಲೆ ಇಲ್ದವತ್ತ ನಿಂಗೆ ಆಡ್ತಿರೋದು. ಯಾರನ್ನ ಕೇಳಿ ನೀನು ರೆಡಿ ಅದೇ ನೀನು? ಒಂದು ಮಾತು ಕೇಳ್ದ ನೀನು? ಏನು ಯಾರನ್ನ ಕೇಳ್ಬೇಕಾಗಿತ್ತು? ಏನು ಮದುವೆ ನೆನ್ನೆ ಒಂದು ಮದುವೆ ಆಗಿದಾನ? ನಾನು ನನ್ನ ಮಕ್ಕಳುವೆ ಮೊಮ್ಮಕ್ಕಳು ಮದುವೆ ಆಗವೆ. ನಾನು ಯಾರನ್ನೂ ಕೇಳೋಷ್ಟಿಲ್ಲ. ಹೋಗ್ಬೇಕು, ಹೋಯ್ತೀನಿ. ವಯಸ್ಸಾಗದೆ ನಿಮ್ಮ ಅವ್ವನಿಗೂ ನಿಮ್ಮ ಅಪ್ಪನೂ ನಡಿ ಒಂದು ಸೋಗಿ ನೋಡ್ಕೊಬರೋದಿದೆಯಾ? ಅತ್ತೆ ಮಾವ ಅಂದ್ಬಿಟ್ಟು ಒಂದು ದಿವಸ ಆಸೆ ಮಾಡಿದೀಯಾ? ಇಲ್ಲ 1 kg ಬಾಡ್ ತಗೊಂಡೋಗಿ ಕೊಟ್ಟಿದೀಯೋ? ಯಾವತ್ತು ನಿಂದು ಅಂಗ್ರಣೆ ಐತದ ನಿಂದು? ಒಂದು ಬಾಣ್ತಿಲ್ಲಾರೆ 1 kg ಬಾಡ ಕೈ ಹಿಡ್ಕೊಬತ್ತಿದ ನೀನು? ಕೈ ಅಲ್ಲಾಡ್ಸ್ಕೊಬತ್ತಿದೆ, ತಿರ್ಗಾ ಮಾತಾಡ್ತೀಯಲ್ಲ ನೀನು. ಹೋಗು, ನಿನಗೆ ಬ್ಯಾಡ್ದ ಹೋದ್ರೆ ನನಗೆ ಬೇಡವಾ? ನಿನಗೆ ಬ್ಯಾಡ್ದ ಹೋದ್ರೆ ನನಗೆ ಬೇಕು ಕಣಪ್ಪ. ನಮ್ಮ ಅವನು ನಮ್ಮ ಅಪ್ಪನವೇ ನೀವು ದೊಡ್ಡ ಮುನ್ಸ ಹೇಳ್ಬಿಟ್ಟು ದೊಡ್ಡ ಬಾರಿಕ ಅಂದ್ಬಿಟ್ಟು ನಮ್ಮ ಅವನು ನಮ್ಮ ಅಪ್ಪನೂ ಬಿಟ್ಬಿಡ್ಬೇಕು ನಾನು. ಎಷ್ಟು ಮಟ್ಟಕ್ಕೆ ಬಂದಿದ್ದೀನಿ ನೋಡು. ಜಾಸ್ತಿ ಮಾತು ಕಿತ್ತಾಡಿದ್ರೆ ಹಿಡ್ಕೊಂಡು ಬಿಡ್ತೀನಿ ದರ್ದ್ರ ಬಡ್ಡಿ ನಿನ್ನ. ಹೊಡಿಯೋಲೆ ಹೊಡಿತೀಯ ನೀನು? ಹೊಡಿತೀಯ ಕಣಪ್ಪ. ನೀನು ಯಾರು ಕಮ್ಮಿ ಆಗಿದ್ದೀಯ? ಹೊಡಿತಂಗೆ ಬಡಿದಂಗೆ ಹೊಡಿತೀಯ ನೀನು. ಹೊಡಿಬೇಕು ನೀನು. ಹೊಸಿಯ ಏನು ಹೋಯ್ತಾ ಇದೆ ಅಂದ್ಬಿಟ್ಟೇನು 500,000ವ? ಅಯ್ಯೋ ಹೋಗು ನೋಡ್ಕೊಬರೋಣ. ಮತ್ತೆಗೂ ನಮ್ಮ ಮಾವನ ಅನ್ಕೊಂಡು 500,000 ಕೈ ಕೊಟ್ಟು ಕಳಿಸ್ತಿದ್ದಲ್ಲ, ತಿಂಡಿ ಬ್ಯಾಗ್ ಕೈ ಕೊಟ್ಟು ಕಳಿಸ್ತಿದ್ಯಲ್ಲ ನೀನು. ಅದಕ್ಕೆ ಅಲ್ಲ
ಇವತ್ಕು ನಮ್ಮ ಅವನು ನಮ್ಮ ಅಪ್ಪನೂ ನನ್ನ ಅಳಿಮಯ್ಯ ನನ್ನ ಅಳಿಮಯ್ಯ ನನ್ನ ಅಳಿಮಯ್ಯ ಅಂದ್ಕೊಂಡು ಎಷ್ಟು ಆಸೆ ಮಾಡೋರು. ಇದ್ದಿದ್ದಿಬ್ರಾಳಲ್ಲಿ ಅಳಿಮಯ್ಯರಲ್ಲಿ ಒಬ್ಬ ಸತ್ತೋದ ಇರೋನೇ ನಮ್ಮ ಮಗ ಅನ್ಕೊಂಡು ಇವತ್ಕು ಅಷ್ಟು ಆಸೆ ಮಾಡ್ತಾರೆ. ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ತಿರ್ಗಾ ಮಾತಾಡ್ತೀಯ ಹೋಗ್ಬೇಡ್ದಂತೆ ಹೋಗ್ಬೇಡ್ದು. 6 ತಿಂಗಳಾಗದೆ ನಮ್ಮ ಅವನು ನಮ್ಮ ಅಪ್ಪನು ನೋಡಿ ನೋಡ್ಬೇಡ್ದು. ನಾನು ನೋಡಿ ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀನಿ ನೀನು. ಯೋ ತಿರ್ಗೋಗೋ ಬಡ್ಡಿ ತಿರ್ಗೋಗು. ಅದೆಲ್ಲ ತಿರ್ಗಬೇಕು ತಿರ್ಗಕ್ಕೆ ನಿಂತಿದ್ರೊಳ್ತಾನೆ ನೀನು ತಿರ್ಗೋಗಿ ಹೋಗಿ. ನಾನೇನು ತಿರ್ಗಕ್ಕೆ ಹೋಯ್ತಲ್ಲ ನಮ್ಮ ಅವ್ನು ನಮ್ಮ ಅಪ್ಪನು ನೋಡಕ್ ಹೋಯ್ತಾನಿ. ಜಾಸ್ತಿ ಮಾತು ಕಿತ್ತಾಬೇಡ ನೀನು. ಓ ಅವ್ವ ಅಪ್ಪ ಏನಿದು ಬೆಳಗ್ಗೆನೇ ಕಚ್ಚಡಕ್ಕೆ ನಿಂತಿದ್ದೀರಿ ಅಲಕಲ್ಲ. ಬೇಕಾರೆ ನೀನು ವಯಸ್ಸಲ್ಲಿ ಕಿರಿ ಏನಾದ್ರು ಸಿಕ್ಕಿಲ್ಲ ಉಗಿದ್ರೆ ಉಗಿದ್ಬಿಡು ಉಗಿಸ್ಕೊತೀನಿ. ಗ್ಯಾನ್ ಬೇಡ ಈ ಬಡ್ಡಿಗೆ ನಿಮ್ಮ ಹೋಗಿ ಬಡ್ಡಿಗೆ ಗ್ಯಾನ್ ಬೇಡವಾ. ಆ ಮೆಣಸಿಗೆ ಸೊಸೆಗೆ ಆರ್ಡ್ರ್ ಕೊಟ್ಟು ಎಷ್ಟು ದಿವಸ ಆಯಿತು. ಇವತ್ತು ಹತ್ತೀನಿ ಹೊಲ ಉಳಿಸ್ಬಿಟ್ಟು ನೆಟ್ಬಿಡೋದ ನಾಳೆ ಹೋಗುವೆ ಅಂತ ನಾನು ಅಂತೇವ್ನಿ. ಸೀರೆ ಉಟ್ಕೊಂಡು ಕೂತಾಳು ನೋಡು ಹೋಗೋಕ್ಕೆ. ಅವ್ರು ಅವನವ್ರು ಅಪ್ಪನುವೆ ಏನು ಫೋನ್ ಮಾಡಿ ಜೀವ ತೆಗಿತಿದಾರಂತೆ. ಅದಕ್ಕೆ ಹುಡುಗ ಹೋಗ್ಬೇಕಂತ ಈಗ ಮಾಡೋ ಕೆಲಸ ಬಿಟ್ಬಿಟ್ಟು ಹೆಂಗೆ ಆಡ್ತಾ ಕೂತಾಳು ನೋಡು. ಉಳ್ಳ್ಯಾಕ ಮಾತಾಡಿಯ ನೀನು? ಇರೋದು ಮಾತಾಡು, ಇಲ್ದೋದ ಮಾತಾಡ್ಬಿಡಂಗೆ ಒಳ್ಳೇದಾಯ್ಕಿಲ್ಲ ನಿನಗೆ. ನಾಳೆ ಹೋಗುವೆ ಅಂತ ನೀನು ಬಾಯಲ್ಲಿ ಬತ್ತ ಸುಮ್ಮನೆ ಇಲ್ದೋದ್ರೆ ನಾನು ಬೊಗಳಿಯ ನೀನು. ಏ ಬಿಡಪ್ಪ ಓಟ್ ಬರ್ಲಂತೆ. ನನಗೂ ಮಾಡಿರೋ ಅಜ್ಜಿನೂ ತಾತನು ಫೋನ ನೋಡಬೇಕು ಕಳಿಸು ಅಂತವಾಗತ್ತೆ. ಓಟ್ ಬರಲಿ ಬಿಡು ಏನಂತೆ. ಯಾರನ್ನಾರ ಆಳು ಕರ್ಕೊಂಡು ಮಾಡ್ಸೋರಾಯ್ತದೆ. ಯಾರು ಹೇಳವ ಕಂಪ್ಲೇಂಟಿಗೆ ಹೇಳ್ಬಿಡು. ಯಾರನ್ನಾರು ಇನ್ನೊಬ್ಬರನ್ನ ಹಿಂಗ್ಸ್ ಕರ್ಕೊಂಡು ಅತ್ತಾಗ ನೆಟ್ಕೊಡ್ಲಿ. ಮಗ ನಾನೇ ಬರ್ತೀನಿ. ಈಗ ಹೋದ್ರೆ ವಾತಾವರಣಕ್ಕಷ್ಟು ಹೊತ್ತಿಗೆ 5 ಗಂಟೆ ಬಸ್ಗೆ ಬರ್ತೀನಿ, 6 ಗಂಟೆ ಇಲ್ಲಿಗೆ ಬರ್ತೀನಿ. ಇವು ಮೊದಲು ಹೋಗಿ ಟ್ರೈಗೆ ತಗೊಬರಕ್ಕೆ ಹೇಳು. ತಂದ ಮೇಲೆ ತನ್ನ ಮಾತು ಹೋಯ್ತೀನಿ ಅಂದ್ಬಿಟ್ಟು ಒಟ್ಟೂರಿಗೆ ಕಲಂಗೆ ಬೊಗಳ್ತಿರೋದು ಮತ್ತೇವ. ಅಯ್ಯ ಹಂಗಂತಿದ್ದೀನಿ ನೋಡಿ ನೀನು. ಅವ್ನ ಮಾತು ಕಟ್ಕೊಂಡು ನೀನು ಹಂಗಂತಿದ್ದೀಯಲ್ಲ ನೀನು. ಅವಯ್ಯನ ಅಮ್ಮನು ನೋಡ್ಬೇಡ್ದಪ್ಪ. ಇವನ್ಗಾರ ಜ್ಞಾನಿಲ್ಲ. ಇವನ್ಗೇನು ನಮ್ಮ ಅವನು ನಮ್ಮ ಅಪ್ಪನೂ ಎತ್ತಿದ್ರ ಇವನ್ನ ನಿಮ್ಮ ಅಪ್ಪನ ಒಂದು ದಿವಸ ಒಯ್ಯಿಂದ ಅಮ್ಮನ ನಿಗವಣೆ ನೋಡ್ನಿಲ್ಲ. ನಮ್ಮ ಅತ್ತೆ ನಮ್ಮ ಮಾವ ಅಂತವ ತೀಟ್ ಬಂದದೆ ಇವ್ರು ಅವನು ಇವ್ರ ಅಪ್ಪನು ನೋಡಕ್ಕೆ ನನಗೆ. ಬಾ ಸುಮ್ಮನಿರಪ್ಪ ಆಯಿತು. ಹೋಗಪ್ಪ ನೀನು ಹೋಗು. ರಶ್ಮಿ ಬರೋಕೆ ಹೇಳೋದು ನಾಷ್ಟ ಮಾಡೋಕ್ಕೆ. ಆಡಲಿ ಅದು ಎಷ್ಟು ದಿವ್ಸ ಗಂಟೆ ಆಡೋಳು ನಾನು ನೋಡ್ತೀನಿ. ಆಡಲಿ ಬಿಡ್ಲ ಮಗ. ನಾನಂತೂ ಇನ್ನು ಯಾವತ್ತುವೆ ಇವಳು ನಾವು ಹೋಗ್ಬೇಡ ಇರು ಅಂತ ನಾನು ಯಾವ ಮಾತಲ್ಲೂ ಹೇಳಕ್ಕಿಲ್ಲ ನಾನು. ಅವ್ರವ್ರ ಇಷ್ಟ ಎಲ್ಲೋ ಬರ್ತದಲ್ಲಿ ತಿರ್ಕೊಂಡು ನಿಂತ್ಕೊಳ್ಳಿ. ಅಯ್ಯ ಆಯ್ತು ಹೋಗು. ನಾನು ಇಷ್ಟ ನಾನು ಎಲ್ಲಾರು ತಿರ್ತೀನಿ. ಇನ್ನೇನು ಕೇಳ್ಬೇಕು ನಾನು. ಯಾವ ಸುಮ್ಮನಿರವ ಹೋಗಪ್ಪ ನೀನು. ಕೊಡ್ಲ ಮಗ ಮತ್ತೆ ನಿಮ್ಮ ಅಪ್ಪನ ಅಯ್ಯನ ಅಮ್ಮನು ನೋಡ್ಬೇಡ್ದ ನಾನು. ಅಯ್ಯೋ ಬುಡಾಕವ ಮಾಮೂಲಿ ಅಪ್ಪಂದು ಅದೇ ತಾನೆ ಇದ್ದಿದ್ದೆ ತಾನೆ ಯಾವಾಗಲೂ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡಿಯ ನೀನು. ಸುಮ್ಮನಿರ ಆಯ್ತು ಓಟ್ ಬರೋಗು. ಅಯ್ಯೋ ನಮ್ಮನ್ನು ಕಡ್ರ ಆಯ್ತಿಲ್ಲ ಕಲೆ ಅವನಿಗೆ. ಅವ್ರು ಏನು ಮಾಡಿದಾರು ಅವ್ರು ನೋಡ್ರೆ ಅಷ್ಟು ಆಸೆ ಪಡ್ತಾರೆ. ಇವನು ದುರ್ಬುದ್ಧಿನೇ ಬಿಡೋಲ್ಲ. ರಶ್ಮಿ ಬರೋಕೆ ಹೇಳೋದು ನಾಷ್ಟ ಮಾಡೋಕ್ಕೆ. ಯಾಕೆ ನಾಷ್ಟ ಮಾಡ್ದಂಗೆ ಹೋದಿಯಾ? ಅಯ್ಯೋ ರೆಡಿ ಆಗ್ಬಿಡೋದೆ ಅನ್ಕೊಂಡು ಇಲ್ಲೇ ಕಡೆ ಕುರಿ ಹಾಕಿದೆ. ನೀರು ಇಟ್ಕೊಂಡು ಸೀರೆ ಉಟ್ಕೊಂಡು ಹೋಗು ಊಟ ಮಾಡ್ಕೊಂಡು ಆಮೇಲೆ ಹೋಗ್ಕಾಯ್ತದೆ ಅಂತವ. ಹೋಗತ್ತಾಗಿ ಅಜ್ಜಿ ಫೋನ್ ಮಾಡಿತ್ತು. ಅಯ್ಯ ಅದೇನೋ ಬಾಡ ತಗೊಂಡಿರೋದಂತೆ ಮರಿಬೇಡ. ಅದಕ್ಕೆ ಊಟ ಇಲ್ಲೇ ಮಾಡಿವೆ ಬೋವ ಇಟ್ಟು ನಾನು ಮಾಡ್ತೀನಿ ಬಾ ಅಂತಂತು. ಇನ್ಯಾಕೆ ಇಲ್ಲಿ ಉಂಡುಟ್ಟೋದ್ರಲ್ಲಿ ಉಣ್ಣಕ್ಕಾಕಿಲ್ಲ. ಇನ್ನೇನು ಹೋಯ್ತೀನಿ ಒಂದು 11 ಗಂಟೆ ಕಾಲಿಗೆ ಹೋಯ್ತೀನಿ. ಹೋಗು ಬೇಡಕನ ಈಗ ನಾಷ್ಟನೂ ಬೇಡ ಏನು ಬೇಡಕನ. ಅವ ನಡಿ ಸುಮಾರು ಹೊತ್ತಾಯ್ತದೆ ಹೋಗವ. ನಡಿಯವ ಊಟ ಮಾಡ್ಕೊಂಡು ಹೋಗಿವಂತೆ. ಇಲ್ಲಕನು ಅಲ್ಲ ಹೋಗು ಬೇಡಕತ್ತದನು ಅಲ್ಲೇ ಊಟ ಮಾಡ್ತೀನಿ ಕಣ. ನಡ್ಲ ಓಟ್ ಬರೋದ ನೋಡ್ಕೊಂಡು. ಇಲ್ಲಕತ್ ಹೋಗು. ನಾನು ಹೋಯ್ತೀನಿ ನನ್ನ ಮುಂದುವರೆಕೆ ರಶ್ಮಿನಲ್ಲಿ ಇಬ್ರು ಓಟ್ ಬರ್ತೀವಂತೆ. ಸರಿ ಆಯಿತು ಮಗ. ಅಲ್ಲ ನಿಮ್ಮ ಅಜ್ಜಿ ಬರೋ ಅದೆಷ್ಟು ಕೊಂಡಳು ಹೇಳಿಲ್ಲ ನಾನು. ಮೆಣಸಿಗೆ ಸೊಸಿ ಗಟ್ಟಿಲ್ಲ ಹೋಗ್ಬೇಡ ಅಂತದೆ ಅಂದ್ಬಿಟ್ಟು ಯಾಕೋ ಕಣ್ಣು ಬೆಚ್ಚಿಟ್ಟು ಬೆಳಗಾನುವೆ ಕಣ್ಣು ಕೊಡ್ತಾಗೆ ಎತ್ತುಕಲ್ಲ ಇನ್ನೂ ಅಮ್ಮನೂ. ಅದಕ್ಕೆ ಹೋಗಿ ನೋಡ್ಕೊಂಡಾರು ಬರೋದ ಅಂತ ಕಣ್ಮಗ. ನಾನು ಬರ್ತೀನಿ ಮತ್ತೆ. ಆಯಿತು ಓಟ್ ಬರೋಗು. ಸರಿ ಕಣಪ್ಪ ಆಯಿತು. ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ? ನಾನು ನಿಮ್ಮ ಪ್ರೀತಿಯೇ ಮಾದೇವ. ನಿಜಕ್ಕೂ ನೀವು ಕೊಟ್ಟ ಪ್ರೀತಿಗೆ ನಾವು ಯಾವತ್ತೂ ಬೆಲೆ ಕಟ್ಟೋಕ್ಕೆ ಆಯ್ಕಿಲ್ಲ. ಅಷ್ಟು ಪ್ರೀತಿ ಕೊಟ್ಟಿದ್ದೀರಿ. ಇವತ್ತಿಗೂ ಈ ಮಾದೇವ ರಶ್ಮಿ ಕೆಂಪಕ್ಕ ಸುಬ್ಬಣ್ಣ ನಿಂಗಮ್ಮ ದೊಡ್ಡವನ ಸ್ಟೋರಿ ಅಂದರೆ ಅಷ್ಟು ಇಷ್ಟಪಟ್ಟು ನೋಡ್ತೀರಿ. ಅದು ನಿಜಕ್ಕೂ ನಮಗೆ ನಮ್ಮ ಅದೃಷ್ಟ ಅಂತ ಅನ್ಕೋತೀವಿ ನಾವು. ಯಾವತ್ತೂ ಇದೇ ಬಾಂಧವ್ಯ ಹಿಂಗೆ ಮುಂದುವರಿಲಿ ಅಂತ ಭಗವಂತನಲ್ಲೂ ಬೇಡ್ಕೊತೀನಿ. ಸರಿ ಮತ್ತೆ ಬರೋರ ಮತ್ತೆ ಹಂಗೆ ವೀಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ತಿಳಿಸಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ. ಹಂಗೆಯೇ ನಿಂಗಮ್ಮ ದೊಡ್ಡವ ಸ್ಟೋರಿ ಬೆಳಿಗ್ಗೆ 10 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಂಜೆ 4 ಗಂಟೆ ಮತ್ತು ರಾತ್ರಿ 7 ಗಂಟೆ ಹಿಂಗೆ ಪ್ರಸಾರ ಆಯ್ತವೆ. ಸರಿ ಮತ್ತೆ ಬರ್ತೀವಿ ಕಣ್ರಪ್ಪ. ನಮಸ್ಕಾರ.